ವೀಕ್ಷಕರೇ, ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ನಾವೀಗ ಗಣೇಶ್ ಗುಡಿ ಅಂದರೆ ಸೂಪಾ ಡ್ಯಾಮ್ನಿಂದ ಹಳಿಯಾಳಿಗೆ ಹೋಗ್ತಾ ಇರ್ತಕ್ಕಂಥ ಈ ಹಾದಿಯಲ್ಲಿ ಕಂಡು ಬರ್ತಕ್ಕಂಥ ರೆಸಾರ್ಟ್ಗಳಿವು. 8 ಜನ ಯಾತ್ರಿಕರು, ಯುವ ಸಾಹಸಿಗರು, ಯಾತ್ರಾ ಪ್ರಿಯರೆಲ್ಲ ಬಂದಾರ. ಇವು ಎಡ ಬಲಕ್ಕೆ ಇರ್ತಕ್ಕಂಥ ಎಲ್ಲ ರೆಸಾರ್ಟ್ಗಳಿವು. ಆ ಕಾಡಿನ ಮಧ್ಯೆ ಏನಪ್ಪ ಅಂತಂದರೆ ವಾಸ ಮಾಡಿ ಅಲ್ಲಿ ಸಾಹಸ ಕ್ರೀಡೆಗಳನ್ನು, ಜಲಕ್ರೀಡೆಗಳನ್ನು ಆಡ್ತಕ್ಕಂಥದ್ದು ಒಂದು ರೋಮಾಂಚನ ಅನುಭವ. ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತಂದ್ರೆ ನೋಡ್ಲಿಕ್ಕಂತೂ ಏನು ತೊಂದರೆ ಇಲ್ಲ. ಇದು ಬರ್ತಕ್ಕಂಥ ಹಾದಿ. ನಾವು ಹೋಗ್ತಾ ಇರೋದು ಈಗ ಗಣೇಶ್ ಗುಡಿಯಿಂದ ಹಳಿಯಾಳಕ್ಕೆ. ಹಳಿಯಾಳಕ್ಕೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಈ ಹಳಿಯಾಳು ನಮ್ಮ ಹಿರಿಯ ರಾಜಕಾರಣಿ ಶ್ರೀ ಆರ್ ವಿ ದೇಶಪಾಂಡೆ ಅವರು ಚುನಾಯಿತರಾಗ್ತಾ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ. ಇದು ಧಾರವಾಡದಿಂದ 40 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲೂ ಏನಪ್ಪ ಅಂತಂದ್ರೆ ಕಾಡಿನ ನಿಸರ್ಗವನ್ನು ಸವಿಯಬಹುದು. ಆ ಹಳಿಯಾಳೊಳಗೆ ಒಂದು ಕೋಟೆ ಪ್ರದೇಶ ಅದ. ಇದು ಕೋಟೆ ಪ್ರದೇಶದ ಪ್ರವೇಶ ದ್ವಾರ. ಇಲ್ಲಿ ಶಿವಾಜಿ ಮಹಾರಾಜರು ಪುತ್ಥಳಿ. ಆ ಕೋಟೆಯನ್ನು ಆಗಾಗ ಸುಣ್ಣ ಬಣ್ಣದಿಂದ ದುರಸ್ತಿ ಮಾಡಿ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಮತ್ತು ಆರ್ ವಿ ದೇಶಪಾಂಡೆ ಅವರು ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಇದನ್ನೆಲ್ಲ ಅವರು ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಆ ಕೋಟೆ ಪ್ರದೇಶಗಳ ಒಳಗಡೆ ಹೋದರೆ ಕಾಣ್ತಕ್ಕಂಥದ್ದು ಇದು. ಇವು ಎಲ್ಲೋ ಒಂದು ಕಡೆ ಸಿಗ್ತಕ್ಕಂಥ ಹಳೆಯ ಕಟ್ಟಡಗಳಾದ್ದರಿಂದ ನಮಗೆ ಬಹಳ ದೂರ ಇಲ್ಲ ಧಾರವಾಡದವರಿಗೆ. ಇದು 40 ಕಿಲೋಮೀಟ್ರ್ ದೂರದೊಳಗೆ ಅದ. ಅಲ್ಲಿ ಬಂದು ಕೋಟೆ ಪ್ರದೇಶವನ್ನು, ಆ ಕೋಟೆಯೊಳಗಿಂದ ನಾವು ಮುಂದಕ್ಕೆ ಹೋಗಿಬಿಟ್ರೆ ಅಲ್ಲೇ ಒಂದು ಕೋಟೆ ನಿಸರ್ಗ ಅಂತೇಳಿ 43 ಎಕರೆ ಪ್ರದೇಶದೊಳಗೆ ಈ ಮಕ್ಕಳು ಮತ್ತು ಹಿರಿಯರು ಎಲ್ಲರೂ ಏನಪ್ಪ ಅಂತಂದ್ರೆ ಆಡಿ ನಲಿಯುವಂಥ ಒಂದು ಉದ್ಯಾನವನ. ಒಂದು ವಿಶೇಷ ಅಂದರೆ ಆ ಬಯಲು ಸೀಮೆ ಪ್ರದೇಶದೊಳಗೆ ಒಂದು ಚಿರತೆ ಸಹಿತ ಕಾಣೋದಿಲ್ಲ ಮಕ್ಕಳಿಗೆ, ಒಂದು ಮೊಲ ಸಹಿತ ಕಾಣೋದಿಲ್ಲ, ಒಂದು ಚಿಗರಿ ಕಾಣೋದಿಲ್ಲ. ಅಂಥಲ್ಲಿ ಏನಪ್ಪ ಅಂತಂದ್ರೆ ಅವರಿಗೆ ಪ್ರಾಣಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನ ಆ ಭಾಗದ ಆಗ್ತಾನೇ ಇರೋದಿಲ್ಲ. ಈ ಕೊಪ್ಪಳ ಇರಲಿ, ರಾಯಚೂರು ಇರಲಿ, ಬಳ್ಳಾರಿ ಇರಲಿ, ಗುಲ್ಬರ್ಗ, ಯಾದಗಿರಿ ಇಂಥಲ್ಲಿ. ಈ ಹಳಿಯಾಳದಿಂದ ಒಂದು 8 ಕಿಲೋಮೀಟ್ರದಲ್ಲಿ ಭರ್ಚಿ ಕ್ರಾಸ್ ಅಂತ ಬರ್ತದೆ. ಆ ಭರ್ಚಿ ಕ್ರಾಸ್ ಒಳಗೆ ಈಗ ಒಂದು 2 ತಿಂಗಳ ಹಿಂದೆ ಒಂದು ಆನೆ ಏನಪ್ಪ ಅಂತಂದ್ರೆ ಸುಮಾರು ಒಂದು 8-10 ದಿವಸ ಪದೇ ಪದೇ ಇಲ್ಲಿ ಜನರಿಗೆ ಕಾಣಿಸ್ಕೊಂಡು ಆ ಸುದ್ದಿ ಮಾಡಿದ್ದಂತಕ್ಕಂಥದ್ದು. ಹಾಗಿದ್ದರೂ ಸಹಿತ ಆ ಹಳಿಯಾಳ ಮಂದಿಗೆ ಇಲ್ಲಿ ಕೆಲವು ಪ್ರಾಣಿಗಳನ್ನು ಸಿಮೆಂಟ್ನಲ್ಲಿ ಮಾಡಿ ಏನಪ್ಪ ಅಂದ್ರೆ ನಿಲ್ಲಿಸಲಾಗಿದೆ. ಇದೆಲ್ಲ ಏನಪ್ಪ ಅಂತಂದ್ರೆ ನಿಜವಾದಂಥ ಹುಲಿ ಅಲ್ಲ. ಅದು ಹುಲಿ ಹತ್ರ ನಾನು ತೋರಿಸ್ತಾ ಇದ್ದೆ ನಿಮ್ಗೆ. ಇದು ಕಾಂಕ್ರೀಟಿಂದ ಮಾಡಿರ್ತಕ್ಕಂಥ ಒಂದು ಹುಲಿಯ ಪುತ್ಥಳಿ. ಇದನ್ನು ಸಹಿತ ಏನಪ್ಪ ಅಂದ್ರೆ ಮಕ್ಕಳಿಗೆ ತೋರಿಸ್ತಕ್ಕಂಥದ್ದು ಪ್ರಯತ್ನ ಇಲ್ಲಿ ನಡೆದಿದೆ. ಇವ್ರು ಬೇಕು ಅಂತಂದ್ರೆ ಬಯಸಿದರೆ ಕಾಡು ಕೋಣಗಳನ್ನಾಗಲಿ, ಆನೆಗಳನ್ನಾಗಲಿ ದಾಂಡೇಳಿ ಫಾರೆಸ್ಟ್ನಾಗ ಹೋಗಿ ಜೀವಂತ ನೋಡ್ಬೋದು. ಇವರು ಇಲ್ಲಿ ಸಹಿತ ನೋಡೋಕ್ಕೆ ಇವ್ರಿಗೆ ಒಂದು ಅವಕಾಶ ಇದೆ. ಆದ್ದರಿಂದ ನಾವು ಧಾರವಾಡದವರಿಗೆ ಅಂದರು ಇದು 40 ಕಿಲೋಮೀಟರ್ ಅಂತರದಲ್ಲಿರೋದ್ರಿಂದ ನಾವು ಅಲ್ಲಿಗೆ ಹೋಗಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ನಮ್ಮ ಬುತ್ತಿ ಕಟ್ಕೊಂಡು ಹೋಗಿ ಸುಮಾರು ಒಂದು 4-5 ತಾಸು ಅಲ್ಲಿ ಕೂತ್ಕೊಂಡು ಆಟ ಪಾಠ ಆಡಿ ನಲಿದು ಏನಪ್ಪ ಅಂದ್ರೆ ನಮ್ಮ ದಣಿವನ್ನು ಆರಿಸಿಕೊಂಡು ಮಕ್ಕಳನ್ನು ಪ್ರಸನ್ನಿತರನ್ನಾಗಿ ಮಾಡಿಕೊಂಡು ಬರಲಿಕ್ಕೆ ಒಂದು ಅವಕಾಶ ಇದು. ಇದನ್ನು 43 ಎಕರೆ ಪ್ರದೇಶದೊಳಗೆ ಇದು ಪುಕ್ಕಡೆ ಏನಪ್ಪ ಅಂದ್ರೆ ಲಭ್ಯ ಇರತಕ್ಕಂಥ ಈ ನಿಸರ್ಗದ ರಮ್ಯ ನೋಟ. ಇದು ನೋಡ್ರಿ, ಈ ನೀರಾನೆ ಅಂತ ನಾವು ಹೇಳ್ತೀವಿ, ಘೇಂಡಾಮೃಗ ಅಂಥೇಳಿ. ಇದು ಆಸಾಮ್ನ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಈ ಮಕ್ಕಳು ಏನಪ್ಪ ಅಂದ್ರೆ ಆ ಕಾಡಿನಲ್ಲಿರ್ತಕ್ಕಂಥ ಕುದುರೆ ಏನಪ್ಪ ಅಂದ್ರೆ ಕುತ್ತಿ ಹಗ್ಗ ಕಟ್ಕೊಂಡು ಹೋಗಿ ಆಟ ಆಡ್ತವೆ. ಈಗ ಆ ಕೋಟೆ ನಿಸರ್ಗದ ಉದ್ಯಾನವನದ ಪಕ್ಕದಲ್ಲಿ ಇರತಕ್ಕಂಥದ್ದು ಹಳೆಯದು, ಭಾಳಷ್ಟು ಹಳೆಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು. ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹತ್ರ ನಾವು ಈ ವಿಡಿಯೋ ಮಾಡಬೇಕಾದ್ರೆ ಒಬ್ಬ ಮುಸ್ಲಿಮ್ ವೃದ್ಧ ಬಂದ. ಆ ಕಟ್ಟಿ ಹತ್ತಿ ಆತ ಹೋಗ್ಬೇಕಾಗಿತ್ತು. ಆವಾಗ ಆತ ತನ್ನ ಕೈಯೊಳಗೆ ತನ್ನ ಪಾದರಕ್ಷಣೆ ಹಿಡ್ಕೊಂಡು ಮುಂದಕ್ಕೆ ಹೋದ. ಆತನ ನಾವು ಕೇಳಿದ್ವಿ, ಪ್ರಶ್ನೆ ಮಾಡಿದ್ವಿ. ಆತ ವಿಡಿಯೋ ಮಾಡ್ಲಿಕ್ಕೆ ಒಪ್ಪಿಗಳಿಲ್ಲ. ಕೇಳಿದ್ರೆ ಆತೇನು ಹೇಳ್ತಾನಂದ್ರೆ, ಇಲ್ಲ ಭಾಳ ಸ್ವಾಮಿ ಜಾಗೃತ ಇರೋದ್ರಿಂದ ನಾವು ಆತನ ಕಟ್ಟಿ ಮೇಲೆ ಪಾದರಕ್ಷೆ ಹಾಕ್ಕೊಂಡು ಬರಬಾರ್ದು ಅಂತ ಆ ಮುಸಲ್ಮಾನ ಬಾಯಲ್ಲಿ ಬಂದಂಥದ್ದು. ಇದು ಭಕ್ತಿಗೆ ಧರ್ಮ ಇನ್ನೊಂದು ಮುನ್ನೊಂದು ಇಲ್ಲ. ಇದೆಲ್ಲ ಆಡ್ತಕ್ಕಂಥ ರಾಜಕಾರಣಿಗಳ ಆಟ. ಇದು ಹಳೆಯ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ಇಲ್ಲಿ ನಿಮ್ಗೆ ದೇವರ ದರ್ಶನ ಏನಪ್ಪ ಅಂತಂದ್ರೆ ಲಭ್ಯ ಆಗ್ತದೆ. ಈ ದೇವಸ್ಥಾನದ ಮುಂದೆ ಏನಪ್ಪ ಅಂದ್ರೆ ಒಂದು ವಿಶಾಲವಾಗಿರ್ತಕ್ಕಂಥ ಕೆರೆ. ದುರ್ದೈವಕ್ಕೆ ಏನಪ್ಪ ಅಂತಂದ್ರೆ ಈ ಸರ್ತಿ ಮಳೆ ಕಡಿಮೆ ಆಗಿದ್ದರಿಂದ ಅದರಲ್ಲಿ ನೀರಿಲ್ಲ, ಯಾವಾಗಲೂ ತುಂಬಿರ್ತದೆ. ಹೋದ ವರ್ಷ ಮಾತ್ರ ತುಂಬಿತ್ತದು. ಕಳೆದ ವರ್ಷ ಮಳೆ ಆಗದೇ ಇರೋ ಕಾರಣದಿಂದ ಅದರಲ್ಲಿ ನೀರಿಲ್ಲ. ಈ ವರ್ಷವೂ ಸರಿಯಾಗಿ ಇನ್ನೂ ಮಳೆ ಆಗಿಲ್ಲ, ಅದು ಖಾಲಿ ಕಾಣುತ್ತದೆ.
ಅದು ತುಂಬಿರ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಅಲ್ಲಿ ಹೋದ್ವಿ. ಆದರೆ ಅಲ್ಲಿ ಇನ್ನೂ ನೀರು ಬಂದಿಲ್ಲ. ಮತ್ತೊಂದು 2-3 ಮಳೆ ಆದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಅಲ್ಲಿ ಹೋದರೆ ಅಂತಂದರೆ ನಿಶ್ಚಿತವಾಗಿ ಏನಪ್ಪ ಅಂತಂದ್ರೆ ಆ ರಮಣೀಯವಾಗಿರ್ತಕ್ಕಂಥ ನೋಟವನ್ನು ನೀವು ಸವಿಯಬಹುದು. ಇದು ಏನಪ್ಪ ಅಂತಂದ್ರೆ ನಮ್ಮ ಅದೇ ಹಿರಿಯ ರಾಜಕಾರಣಿ ಅರವಿಂದ್ ದೇಶಪಾಂಡೆ ಅವರಂತ ಏನು ಹೇಳ್ತೀವಿ ರೀ, ಹಳಿಯಾಳದಲ್ಲಿರ್ತಕ್ಕಂಥ ಇದು ತುಳಜಾಭವಾನಿ ದೇವಸ್ಥಾನ ಅವರ ಸ್ವಂತದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದನ್ನು ಇಷ್ಟು ಭವ್ಯ ಮತ್ತು ದಿವ್ಯವಾಗಿ ಇಟ್ಕೊಂಡ್ರೆ ಅಂತಂದ್ರೆ ಭಾಳ ಚೊಕ್ಕದ. ಇದನ್ನೆಲ್ಲ ನೋಡಿದಾಗ ನಮಗೆ ನಮ್ಮ ಯೋಗ್ಯತೆ ಬಗ್ಗೆ ಗೊತ್ತಾಗ್ತದೆ. ಒಬ್ಬ ಮನುಷ್ಯ ಇದನ್ನು ಈ ರೀತಿ ಏನಪ್ಪ ಅಂತಂದ್ರೆ ಕಟ್ಟಿ ಅದನ್ನು ಉಸ್ತುವಾರಿ ಮಾಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಜನರಿಗೆ ಏನಪ್ಪ ಅಂದ್ರೆ ಭಕ್ತಿ ಮತ್ತು ಆ ಸವಿನೋಟ ಅಂತಕ್ಕಂಥದ್ದನ್ನು ಕೊಡ್ಲಿಕ್ಕೆ ಸಾಧ್ಯದಲ್ಲ. ಅದು ಎಲ್ಲರಲ್ಲೂ ಏನಪ್ಪ ಅಂತಂದ್ರೆ ಬೆಳೆಸ್ಕೊಳ್ತಕ್ಕಂಥ ಗುಣ ಆಗಬೇಕು. ಈಗ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಯಾವುದು ಆ ತುಳಜಾಭವಾನಿ ದೇವಸ್ಥಾನ, ಭವ್ಯವಾಗಿರ್ತಕ್ಕಂಥ ಆ ದೇವಸ್ಥಾನದ ಪ್ರವೇಶ ಆಯ್ತು. ಇವಾಗ ಈ ಆ ಕಡೆ ಬರೀ ಇಲ್ಲಿ ಏನದಲ್ಲ ನೋಡ್ತಾ ಹೋಗ್ರಿ, ಭಾಳ ನೋಡ್ಲಿಕ್ಕೆ ಭಾಳ ಚಂದ ಅದ. ಹುಡುಗರು ನಮಗೂ ಏನಪ್ಪ ಅಂದ್ರೆ ಆನಂದ ಆಗ್ತದೆ, ಮಕ್ಕಳಿಗೂ ಆನಂದ ಆಗ್ತದೆ. ಒಳಗೆ ಹೋದ್ರೆ ಇಲ್ಲೊಂದು ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಅನಿರುದ್ಧ ಭಟ್ರು ಇವರು ಅರ್ಚಕರು. ಇವರು ನೀವು ಬರೀ ಭಟ್ರು ಅಂಥೇಳಿ ಎಣಿಸ್ಬಾಡ್ರಿ. ನಮ್ಮಲ್ಲಿ ಏನಾದರೂ ಏನಪ್ಪ ಅಂತಂದ್ರೆ ವಿದ್ಯಾಮದ ಇತ್ತಂತಂದ್ರೆ ಅವರಲ್ಲಿ ನಮಗೆ ಕಳಿಸ್ಬಿಡ್ತಾರೆ ಅದನ್ನೆಲ್ಲ. ಯಾಕಂದ್ರೆ ಅವರಲ್ಲಿ ಭೌತಶಾಸ್ತ್ರದ ಬಗ್ಗೆ ಕೇಳ್ರಿ, ರಸಾಯನಶಾಸ್ತ್ರದ ಬಗ್ಗೆ ಕೇಳ್ರಿ, ಇಂಗ್ಲೀಷ್ ಬಗ್ಗೆ ಕೇಳ್ರಿ, ದಾಸ ಸಾಹಿತ್ಯದ ಬಗ್ಗೆ ಕೇಳ್ರಿ, ವೇದ ಮಂತ್ರಗಳ ಬಗ್ಗೆ ಕೇಳ್ರಿ, ಯಾವುದರಲ್ಲೂ ಅವ್ರಿಗೆ ಇದು ಗೊತ್ತಿಲ್ಲ ಅಂತಕ್ಕಂಥದ್ದಿಲ್ಲ. ನಾನು PhD ಓದಿಬಿದ್ದೀನಿ ಅಂಥೇಳಿ ನೀವು ಅಹಂಕಾರದಿಂದ ಹೋಗಿ ಅವ್ರ ಮುಂದೆ ನಿಂತ್ಕೊಂಡ್ರಿ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ ಯಾವುದಂತ ಕೇಳಿ ನಿಮ್ಗೊಂದು 2 ಪ್ರಶ್ನೆ ಕೇಳಿಬಿಡ್ತಾರೆ. ನಿಮ್ಮ ಹಣೆ ಮೇಲೆ ಬೆವರ ಬರ್ಬೇಕು. ಹೀಗೆ ಒಂದು ಬರೀ ದೇವ್ರು ನೋಡ್ತಕ್ಕಂಥದ್ದಲ್ಲ, ಅಲ್ಲಿ ಏನಪ್ಪ ಅಂತಾರೆ ಇಂಥ ಸಮರ್ಥ ಅರ್ಚಕರೇನಿದ್ದಾರೆ ಅನಿರುದ್ಧ ಭಟ್ರು, ಅವ್ರನ್ನೂ ಏನಪ್ಪ ಮಾತಾಡಿಸ್ಕೊಂಡು ಬರ್ರಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ನೋಡಿ ಎಷ್ಟು ಚಂದದ ಗುಡಿ ಇದು. ಇದು ನಮಗೇನು ಭಾಳ ದೂರ ಇಲ್ಲ, ಧಾರವಾಡದಿಂದ 40 ಕಿಲೋಮೀಟ್ರ್. ದಾಂಡೇಲಿ ಹೋಗೋ ಬಸ್ಗಳೆಲ್ಲ ಹಳಿಯಾಳ ಮೇಲೆ ಹೋಗ್ತವೆ. ನೀವು ಹಳಿಯಾಳಕ್ಕೆ ಬಂದುಬಿಟ್ರೆ ಹಳಿಯಾಳದೊಳಗೆ ಏನಪ್ಪ ಊರಾಗ ಮತ್ತೆಲ್ಲೂ ಹೋಗೋದು ಬೇಕಾಗಿಲ್ಲ. ಮತ್ತು ಅಲ್ಲಿಂದ ಅಲ್ಲಿ ಹೋಗ್ಬೇಕು ಅನ್ನೋ ಆಟ ಆಡ್ಕೊಂಡು ಪ್ರಶ್ನೆನೇ ಇಲ್ಲ. ಇಂಥ ಸುಂದರವಾದಂಥ ದೇವಸ್ಥಾನ ಕೂಡ ನಮಗೆ ನೋಡಲಿಕ್ಕೆ ಲಭ್ಯ ಆಗ್ತದೆ. ಇನ್ನು ಅದನ್ನು ನೋಡ್ಕೊಂಡು ನಾವು ಧಾರವಾಡಕ್ಕೆ ಬರ್ಬೇಕಾದ್ರೆ ಸಹಿತ ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದರೆ ಕೆರೆಗಳು ಕಾಣ್ತವೆ. ಕೆರೆಗಳು ಏನಪ್ಪ ಅಂತಂದ್ರೆ ಅಲ್ಲಿ ನಾವು ಮುಂದಕ್ಕೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಕಮಲ ಬೆಳೆದಿರ್ತಕ್ಕಂಥ ಒಂದು ಕೆರೆ ಇತ್ತು. ಅದು ಏನಂತ ದೂರಿಂದ ನೋಡಿ ಹೋಗೋದಕ್ಕಿಂತಲೂ ಸ್ವಲ್ಪ ನಾವು ಆ ಕೆರೆ ಹತ್ರ ಹೋಗಿ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿರಿ, ಆ ದೇವಸ್ಥಾನದೊಳಗೆ ಕೃಷ್ಣ ಮತ್ತು ರುಕ್ಮಿಣಿ, ಈ ಕಡೆ ಬಂದರೆ ಗಣಪತಿ ಮತ್ತು ಶಿವ, ನವಗ್ರಹಗಳವ. ತುಳಜಾಭವಾನಿ ಅಂತ ಪ್ರಧಾನ ದೇವತೆಯಲ್ಲಿ ಇಂಥ ಸೊಗಸಾದಂಥ ದೇವಸ್ಥಾನನ ನೋಡ್ಲಿಕ್ಕೊಂದು ಅವಕಾಶದ. ಉದ್ಯಾನವನಕ್ಕೆ ಹೋಗಿಬಿಟ್ರೆ ನಾವಲ್ಲಿ ಊಟ ಮಾಡ್ಕೊಂಡು ಹುಡುಗರ ಜೊತೆ ಆಟ ಆಡ್ಕೊಂಡು ನಮ್ಮ ದಣಿವನ್ನು ನಾವು ಆರಿಸ್ಕೋಬೋದು. ಆ ಹುಡುಗರಿಗೂ ಏನಪ್ಪ ಅಂತಂದ್ರೆ ಓದಿನ ಒತ್ತಡನ ಕಳ್ಕೊಂಡು ಏನಪ್ಪ ಅಂದ್ರೆ ಪ್ರಫುಲ್ಲಿತರಾಗಿ ಅವ್ರು ಬರ್ತಾರೆ. ಇದನ್ನು ಆ ದೇವಸ್ಥಾನದ ಎದುರಿಗೆ ಇರತಕ್ಕಂಥ ಈ ನಾಗಲಿಂಗ ಪುಷ್ಪ, ಇದು ಯಾವುದು ತುಳಜಾಭವಾನಿ ದೇವಸ್ಥಾನದ ಎದುರಿಗೆ ಅದ. ಈ ನಾಗಲಿಂಗ ಪುಷ್ಪದ ಗಿಡ ಇದು. ಅಲ್ಲಿ ಏನಪ್ಪ ಅಂತಂದ್ರೆ ವೆಂಕಟರಮಣ ದೇವಸ್ಥಾನ ಅಂತ, ಇದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಅದು ಬಾಗಿಲು ಹಾಕಿರ್ತದೆ, ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಕಾಣ್ತದೆ. ನಾವು ಎಡಮುಸ್ತಿತ್ತು ಹೋದಾಗೂ ಅದು ತೆಗೆದಿರೋದಿಲ್ಲ. ಹೊರಗಿಂದನೇ ಅದನ್ನು ಭಾವಚಿತ್ರಗಳು ಪ್ರಯತ್ನ ಮಾಡಿದ್ದೀವಿ. ಅದು ಗರ್ಭಗುಡಿ, ಅದನ್ನು ಬಾಗಿಲು ಹಾಕಿದೆ. ಪಕ್ಕದಲ್ಲಿ ಏನಪ್ಪ ಈ ಕ್ಯಾಲೆಂಡರ್ ಪಕ್ಕದಲ್ಲಿ ಅಲ್ಲಿ ಶ್ರೀ ಸತ್ಯಾತ್ಮ ತೀರ್ಥರ ಭಾವಚಿತ್ರವನ್ನು ಹಾಕಿರೋದನ್ನು ನಾವು ನೋಡ್ಬೋದು. ದೇವರ ಮತ್ತು ಗುರುಗಳ ಇಬ್ಬರ ದರ್ಶನ ಏನಪ್ಪ ಅಂತಂದ್ರೆ ಈ ವೆಂಕಟರಮಣ ಗುಡಿಯಲ್ಲಿ ನಮ್ಮೆಲ್ಲರಿಗೆ ಆಗ್ತದೆ. ಇನ್ನು ಬರಬೇಕಾದ್ರೆ ಒಂದು ನೀರು, ಅಲ್ಲೆಲ್ಲ ಒಂದು ಕೆರೆ, ಆ ಕೆರೆ ಒಳಗೆ ಏನಪ್ಪ ಅಂದರೆ ಕಮಲ ಬೆಳೆದದ್ದನ್ನು ನಾವು ನೋಡಿದ್ವಿ. ಅದನ್ನು ದೂರಿಂದ ನೋಡೋದಕ್ಕಿಂತ ಹತ್ತಿರ ಹೋಗಿ ನೋಡ್ಲಿಕ್ಕೆ ಪ್ರಯತ್ನನೂ ಮಾಡಿದ್ವಿ. ನೀರಿದ್ದರಿಂದ ಅದರೊಳಗೆ ನಾವು ಇಳಿಲಿಲ್ಲ ಅಂತ ಸಾಹಸ ಇಲ್ಲಿಯೂ ಮಾಡ್ಲಿಕ್ಕೆ ಹೋಗಬಾರ್ದು.